22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಗಳು ಕ್ಷಣಗಣನೆಗಳು ಆರಂಭ ಆಗ್ತಾ ಇದೆ. ರಾಮ ಮಂದಿರ ಕೇವಲ ಒಂದು ಮಂದಿರಕ್ಕಷ್ಟೇ ಸೀಮಿತ ಅಲ್ಲ. ರಾಮ ಮಂದಿರದ ಮುಖಾಂತರ ರಾಷ್ಟ್ರ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಹಲವು ವರ್ಷಗಳಿಂದ ಈ ನಾಡಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತವ್ರು ನಾವೆಲ್ಲರೂ ಕೂಡ. ಇಂಥ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಂಗಳಕರವಾದಂತಹ ವಾತಾವರಣ ಇಡೀ ದೇಶದಲ್ಲಿ ಸೃಷ್ಟಿಯಾಗಿರ್ಬೇಕಾದ್ರೆ ಅಪಶಕುನವನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. 32 ವರ್ಷಗಳ ಹಿಂದೆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದಂತ ಹುಬ್ಬಳ್ಳಿಯ ಕಾರ್ಯಕರ್ತನನ್ನ ಬಂಧನ ಮಾಡೋದ್ರ ಮುಖಾಂತರ ರಾವಣ ಮಾತ್ರ ರಾಮ ವಿರೋಧಿ ಅಲ್ಲ, ನಾನೂ ಕೂಡ ರಾಮ ವಿರೋಧಿ ಅನ್ನೋದನ್ನ ಕಾರ್ಯಕರ್ತನನ್ನ ಬಂಧನ ಮಾಡೋದ್ರ ಮುಖಾಂತರ ತನ್ನ ನಿಲುವಿನ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ಧಗೊಳಿಸ್ತಾ ಇದೆ. ಕೇವಲ ಒಬ್ಬ ಹುಬ್ಬಳ್ಳಿಯ ಕಾರ್ಯಕರ್ತನನ್ನ ಮಾತ್ರ ಬಂಧನ ಮಾಡೋದಲ್ಲ, 92ರ ಕಾರ್ಯಸಭೆಯಲ್ಲಿ ನಾನೂ ಕೂಡ ಭಾಗವಹಿಸಿದ್ದೆ. ಸಿದ್ದರಾಮಯ್ಯನವರಿಗೆ ನಾನು ಸವಾಲನ್ನು ಹಾಕ್ತೇನೆ, ಕಾರ್ಯಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದುತ್ವದ ವಿಚಾರವನ್ನ ಹತ್ತಿಕ್ಕಬಹುದು ಅನ್ನುವಂತಹದನ್ನ ನೀವು ಮರೆತು ಬಿಡಿ. ರಾಜ್ಯದ ಎಲ್ಲ ಕಾರ್ಯಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ. ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ರಾಮ ಕಾರ್ಯಸೇವಕರನ್ನ ಬಂಧನವನ್ನ ಮಾಡಿ ನೋಡಿ. ಇನ್ನು ಕಾಲ ಮಿಂಚಿಲ್ಲ, ಆಹ್ವಾನ ಕೊಟ್ಟಿಲ್ಲ, ನೋಡೋಣ ಬರೋಣ ಅನ್ನುವಂತ ಮಾತನ್ನ ಬಿಟ್ಟು ಯಾದೋ ಸ್ನೇಹಿತರ ಕುಟುಂಬಕರ ಮದುವೆಗೆ ಆಹ್ವಾನ ಕೊಟ್ಟಿಲ್ಲ ಅಂತಂದಾಗ ಪಿಳ್ಳೆ ನೆಪವನ್ನ ಕೆಲವರು ಕುಟುಂಬದಕ್ಕಸ್ತರು ವಹಿಸ್ತಾರೆ. ರಾಷ್ಟ್ರ ಮಂದಿರದ ನಿರ್ಮಾಣಕ್ಕೆ ಯಾವ ಆಹ್ವಾನವೂ ಕೂಡ ಬೇಡ. ನಿಮಗೆ ಬದ್ಧತೆ ಇದ್ರೆ, ಹಿಂದುತ್ವದ ಬಗ್ಗೆ ನಿಮ್ಮ ನಿಜವಾದಂತ ಕಳಕಳಿ ಇದ್ರೆ, ಚುನಾವಣೆಯ ನೈಜ ಹಿಂದೂ ಆಗದೆ ನೈಜ ಹಿಂದೂ ಅನ್ನುವಂಥದ್ದನ್ನ ಪ್ರಕಟ ಮಾಡಬೇಕು ಅಂತಿದ್ರೆ 22ನೇ ತಾರೀಕು ರಾಜ್ಯದ ಎಲ್ಲ ಮುಜರಾಯಿ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಆರಂಭ ಮಾಡಿ 100 ದೇವಾಲಯಗಳಿಗೆ ತಲಾ 100 ಕೋಟಿ ರೂಪಾಯಿ ಅನುದಾನವನ್ನ ಮುಂದಿನ 3 ವರ್ಷಗಳಲ್ಲಿ ಕೊಡುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಲಿ. ದತ್ತಪೀಠವನ್ನು ಸೇರಿದಂತೆ ರಾಜ್ಯದ 100 ದೇವಸ್ಥಾನಗಳನ್ನ ಈ ಸರ್ಕಾರ ಆಯ್ಕೆ ಮಾಡಿಕೊಳ್ಳಿ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ನಡೀತಾ ಇದೆ. ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿ ಕಾರಿಡಾರ್ ನಿರ್ಮಾಣ ಆಗಿ ಲಕ್ಷಾಂತರ ಜನ ಭಕ್ತರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಂದಿರದ ಪುನರ್ನಿರ್ಮಾಣ ಆಗಿ ಅಲ್ಲಿ ಲಕ್ಷಾಂತರ ಜನ ಭಕ್ತರು ಹೋಗ್ತಾ ಇದ್ದಾರೆ. ಟೆಂಪಲ್ ಟೂರಿಸಂ ಮತ್ತು ಆಧ್ಯಾತ್ಮಿಕ ಭಾವನೆಗಳು ಈ ದೇಶದ ಅಡಿಗಲ್ಲು. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ದೇವಸ್ಥಾನಗಳನ್ನು ಕೂಡ ಅಭಿವೃದ್ಧಿಯನ್ನು ಮಾಡಬೇಕಾಗಿರುವಂತದ್ದು ಈ ಸರ್ಕಾರದ ಬದ್ಧತೆ ಇದೆ. ಹಾಗಾಗಿ 100 ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡುವಂತ ಘೋಷಣೆಯನ್ನ ಸರ್ಕಾರ ಮಾಡಲಿ. 10,000 ಕೋಟಿ ರೂಪಾಯಿಯನ್ನ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಎನ್ನುವಂತ ಬದ್ಧತೆ, ಆತುರತೆ, ತೀವ್ರತೆ ನಿಮ್ಮ ಹತ್ರ ಯಾವ ರೀತಿ ಇತ್ತೋ ಅದಕ್ಕೋಸ್ಕರ ಕ್ರಿಯಾ ಯೋಜನೆಯನ್ನ ತರಾತುರಿಯಲ್ಲಿ ರಚನೆ ಮಾಡಿಕೊಂಡ್ರಿ. ಆ ತರಾತುರಿ, ಆ ಬದ್ಧತೆ ದೇವಸ್ಥಾನಗಳ ನಿರ್ಮಾಣದ ಕಾರ್ಯದಲ್ಲೂ ಕೂಡ ನೀವು ತೋರಿಸಬೇಕು. ರಾಮ ಮಂದಿರದ ನಿರ್ಮಾಣಕ್ಕೆ ಬೇಕಾದಂತಹ ವಾತಾವರಣ ಇಡೀ ರಾಜ್ಯದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರವೂ ಕೂಡ ಬದ್ಧತೆಯನ್ನು ತೋರಿಸಲಿ. ನಾನು ನಿಮಗೆ ಆಹ್ವಾನವನ್ನು ಕೊಡ್ತೇನೆ, ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯ ನರೇಂದ್ರ ಮೋದಿಯವರು 22ನೇ ತಾರೀಕಿನ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ದೇಶದ ಎಲ್ಲ ಮನೆಗಳಲ್ಲಿ 5 ದೀಪಗಳನ್ನು ಹಚ್ಚಬೇಕು, ನಂದಾದೀಪವನ್ನು ಹಚ್ಚಬೇಕು ಅನ್ನುವಂತ ಕರೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ತಮ್ಮ ಮನೆಯಲ್ಲಿ ಕುಟುಂಬ ಸಮೇತರಾಗಿ ನಂದಾದೀಪವನ್ನು ಹಚ್ಚಲಿ. ಕ್ಯಾಬಿನೆಟ್ನ ಎಲ್ಲ ಸದಸ್ಯರು ಕೂಡ ನಂದಾದೀಪವನ್ನು ಹಚ್ಚೋದ್ರ ಮುಖಾಂತರ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ ಹನುಮನ ನಾಡು ಸಿದ್ಧ ಆಗಿದೆ ಅನ್ನೋದನ್ನ ಸರ್ಕಾರ ತೋರಿಸಿಕೊಡ್ಲಿ ಎನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.